ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ. ಕೆಲವರು ನನಗೆ ಮೆಸೇಜ್ ಹಾಕಿದರು, ಅಂದರೆ ಯಂಗರ್ ಜನ್ರೇಷನ್ ಮಧ್ವ ಸಂಪ್ರದಾಯದಲ್ಲಿ ಬೇಸಿಕ್ಕಿಂದ ಸ್ವಲ್ಪ ನಮಗೆ ತಿಳಿಸಿಕೊಡಿ ಅಮ್ಮ ಅಂತ. ಅವರಿಗಾಗಿ ಸ್ತ್ರೀ ಧರ್ಮದಲ್ಲಿ ಮಧ್ವ ಸಂಪ್ರದಾಯದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಬರ್ತಾ ಇರ್ತೀನಿ. ಈಗ ಭಾಗ 1 ಇದನ್ನು ತಪ್ಪದೆ ಎಲ್ಲರೂ ನೋಡಿ ಆಚರಿಸಬೇಕು ಅಂತ ಕೇಳ್ಕೊತೀನಿ. ಸ್ತ್ರೀಯರು ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವವರೆಗೆ ಮಾಡಬೇಕಾದ ನಿತ್ಯದ ಕರ್ಮಗಳ ಬಗ್ಗೆ ನಾನು ಇಲ್ಲಿ ವಿವರಿಸ್ತೀನಿ. ಪ್ರಾತಃ ಪ್ರಕೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಅಂದರೆ, ಹೇ ಜಗನ್ನಾಥ ಶ್ರೀಹರೇ, ಪ್ರಾತಃ ಕಾಲದಿಂದ ಪ್ರಾರಂಭಿಸಿ ರಾತ್ರಿಯವರೆಗೆ ಮತ್ತು ರಾತ್ರಿಯಿಂದ ಬೆಳಗಿನವರೆಗೆ ನಾನು ಮಾಡುವ ಕರ್ಮಗಳೆಲ್ಲವೂ ನಿನ್ನ ಪೂಜಾ ರೂಪವಾಗಿ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಕರ್ಮಗಳನ್ನು ಆಚರಿಸಬೇಕು. ನಿತ್ಯ ಬೆಳಿಗ್ಗೆ 5ಕ್ಕೆ ಎದ್ದು ದೇವರಿಗೆ ಕೈ ಮುಗಿದು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಎಂದು 8 ಸಲ ಹೇಳಿ ವಿಷ್ಣುವನ್ನು ಸ್ಮರಿಸಿ ನಂತರ ಕರದರ್ಶನ ಮಾಡುತ್ತಾ ಕರದರ್ಶನ ಮಂತ್ರವನ್ನು ಹೇಳಬೇಕು. ಕರದರ್ಶನ ಮಂತ್ರ ಏನು ಅಂದರೆ, ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ, ಪ್ರಭಾತೆ ಕರದರ್ಶನಂ ಅಂತ. ಪ್ರಾತಃ ಕಾಲದಲ್ಲಿ ರಾತ್ರಿ ಪೂರ್ಣ ಸುಖ ನಿದ್ರೆಯನ್ನು ಕೊಟ್ಟ ಆ ಭಗವಂತನನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಂಡು ಏಳಬೇಕು. ಹಾಸಿಗೆ ಬಿಟ್ಟು ಏಳುವ ಮುನ್ನವೇ 108 ಬಾರಿ ನಾರಾಯಣ ನಾರಾಯಣ ಎಂದು ಹೇಳಬೇಕು. 108 ಬಾರಿ ನಮಗೆ ಸಾಧ್ಯ ಇಲ್ಲ ಅಂದರೆ ಕಡಿಮೆ ಪಕ್ಷ 24 ಬಾರಿಯಾದರೂ ಹೇಳಬೇಕು. ಬಲಗಡೆಯಿಂದ ಎದ್ದು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಎಂಬ ಮಂತ್ರವನ್ನು 16 ಬಾರಿ ಜಪಿಸಬೇಕು. ಕಡಿಮೆ ಪಕ್ಷ 8 ಬಾರಿಯಾದರೂ ಜಪಿಸಬೇಕು. ನಂತರ ಪತಿಯ ಅಂತರ್ಗತ ಶ್ರೀಪತಿಯೇ ಕಾಯಿ ಎಂದು ಪತಿಯ ಪಾದವನ್ನು ಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಕಪಿಲ ಕಪಿಲ ಎಂದು 7 ಬಾರಿ ಕೈಗಳನ್ನು ನೋಡುತ್ತಾ ಈ ಮಂತ್ರವನ್ನು ಹೇಳಿ, ಅಂದರೆ ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆಯತು ಸದಾ ಗೌರಿ ಅಂತಲೂ ಕೆಲ ಕಡೆ ಇದೆ, ಕರಮೂಲೆಯತು ಗೋವಿಂದ ಅಂತಲೂ ಹೇಳಬಹುದು. ನೀವು ಯಾವುದು ಬೇಕಾದರೂ ಹೇಳಬಹುದು. ಪ್ರಭಾತೆ ಕರದರ್ಶನಂ ಅಂತ ಹೇಳಿ ನೆಲ ಮುಟ್ಟಿ ನಮಸ್ಕಾರ ಮಾಡಬೇಕು. ಕಾಲು ಕೆಳಗೆ ಇಡುವಾಗ ನಾವು ಬಲಗಾಲ ಮೊದಲಿಗೆ ಇಟ್ಟು ನೆಲ ಮುಟ್ಟಿ ನಾವು ನಮಸ್ಕಾರವನ್ನು ಮಾಡುತ್ತಾ ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿ ಸ್ತ್ರೀಯರ ಶರೀರಕ್ಕೆ ಅತ್ಯಂತ ಪಾವಿತ್ರ್ಯವನ್ನು ಧರ್ಮಶಾಸ್ತ್ರದಲ್ಲಿ ಬೋಧಿಸಿದ್ದಾರೆ. ಕತ್ತೆಗಳ ಬೆನ್ನು ಪವಿತ್ರ ಆದರೆ ಗೋವುಗಳ ಪೃಷ್ಠ ಪವಿತ್ರ, ಬ್ರಾಹ್ಮಣರ ಪಾದ ಪವಿತ್ರ ಆದರೆ ಸ್ತ್ರೀಯರ ಸರ್ವಾಂಗವೂ ಪವಿತ್ರ. ಆದ್ದರಿಂದ ಸ್ತ್ರೀಯರು ಹಾಸಿಗೆ ಬಿಟ್ಟು ಎದ್ದರೆ ಒಂದು ಸ್ನಾನವಾಯಿತು ಎಂದು ಅರ್ಥ. ವಿಧಿಪೂರ್ವಕವಾಗಿ ಸ್ತ್ರೀಯರು ಮೃತ್ತಿಕಾ ಶೌಚವನ್ನು ಆಚರಿಸಬೇಕು. ನಂತರ ಮುಖ ಪ್ರಕ್ಷಾಳನೆಯನ್ನು ಮಾಡಿ, ಅಂದರೆ ಫೇಸ್ ವಾಶ್ ಮಾಡಿಕೊಂಡು ಶೌಚ ವಿಧಿಯ ನಂತರ ಮುಖ ಪ್ರಕ್ಷಾಳನ ಮಾಡಬೇಕು. ದಂತಧಾವನ, ಟೂತ್ಪೇಸ್ಟ್ ಎಲ್ಲ ಮಾಡ್ತೀವಲ್ಲ, ಅದೆಲ್ಲ ಕೆಮಿಕಲ್ ಯೂಸ್ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಇದೆ. ಟೂತ್ ಪೌಡರು ಈ ಇದರಲ್ಲಿ ಏನು ಶಾಪು, ಈ ಆಯುರ್ವೇದಿಕ್ ಶಾಪಲ್ಲೆಲ್ಲ ಕೂಡ ಸಿಗುತ್ತೆ. ಆ ಥರ ಚೂರ್ಣಗಳನ್ನು ಉಪಯೋಗಿಸೋದು ಉತ್ತಮ. ಅಂದರೆ ಪೇಸ್ಟ್ಗಳೆಲ್ಲ ಇದಕ್ಕೆ ಶಾಸ್ತ್ರ ಪ್ರಕಾರ ನಾವು ಉಪಯೋಗಿಸಬಾರದು ಅಂತ ಇದೆ. ಸ್ವಚ್ಛತೆಗೆ ಪಾವಿತ್ರವು ಮುಖ್ಯವಾದದ್ದು. ದಂತಧಾವನವನ್ನು ಪೂರ್ವ ದಿಕ್ಕಿಗೆ ಅಂದರೆ ಈಸ್ಟ್ ಫೇಸ್ ಮಾಡಿ ಕುಳಿತುಕೊಂಡು ಆಚರಿಸಬೇಕು. ಬಾಯಿಯಿಂದ ನೀರನ್ನು ಬಾಯಿ ಮುಗುಳ್ತೀವಲ್ಲ, ಅದನ್ನು ಕೂಡ ನಾವು ನಮ್ಮ ಎಡಭಾಗದಲ್ಲಿ ಉಗುಳಬೇಕು.
ಬಲಭಾಗ ಪೂರ್ವ ಭಾಗಗಳು ದೇವ ಋಷಿಗಳಿಗೆ ಸಂಬಂಧಿಸಿದ್ದು, ಎಡಭಾಗ ಅಸುರರಿಗೆ ಸಂಬಂಧಿಸಿದೆ. ಆದ್ದರಿಂದ ಎಡಭಾಗದಲ್ಲಿಯೇ ನಾವು ಇದನ್ನು ಮಾಡಬೇಕು. ನಂತರ ಮೃತ್ತಿಕಾ ಕುಂಕುಮಗಳನ್ನು ಧರಿಸಿ ಪ್ರಾತಃ ಸ್ತೋತ್ರಗಳನ್ನು ಹೇಳಿಕೊಂಡು ದೇವಮಂದಿರದ ದೀಪವನ್ನು ನಾವು ನಂತರ ಮುಡಿಸಬೇಕು. ಮುಖ ಪ್ರಕ್ಷಾಳನ ಮಾಡಿಕೊಂಡು ಕೈಕಾಲುಗಳನ್ನು ತೊಳೆದುಕೊಂಡು ನಂತರ ದೇವರ ಮಂದಿರಕ್ಕೆ ಹೋಗಿ ದೀಪವನ್ನು ನಾವು ಹಚ್ಚಬೇಕು. ದೀಪಮಂತ್ರವನ್ನು ಪಠಿಸುತ್ತಾ ದೇವಮಂತ್ರ ಮುಂದೆ ದೀಪವನ್ನು ಹಚ್ಚಬೇಕು. ದೀಪದ ಮಂತ್ರ ಏನು ಅಂದರೆ, ಭೂದೇವಿಯರು ಪ್ರಣತಿಯೊಳಗೆ, ಲಕ್ಷ್ಮೀದೇವಿಯರು ಎಣ್ಣೆಯೊಳಗೆ, ಶೇಷದೇವರು ಬತ್ತಿಯೊಳಗೆ, ವಾಯುದೇವರು ಪ್ರಕಾಶದೊಳಗೆ, ರುದ್ರದೇವರು ಕಪ್ಪಿನೊಳಗೆ, ಶಚಿಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿ. ಇದು ಅನಂತ ಕಲ್ಯಾಣ ಗುಣಪೂರ್ಣನಾದಂಥ ಅನಂತೋತ್ತಮನು ಪಾದಕನೂ ಆದಂಥ ಶ್ರೀ ಲಕ್ಷ್ಮೀನಾರಾಯಣನ ದೀಪ. ಇಂಥ ದೀಪ ಹಚ್ಚಿದರೆ ಬೆಳಕು, ಹಚ್ಚದಿದ್ದರೆ ಕತ್ತಲೆ ಎಂಬುವಂಥದ್ದು ಇಲ್ಲ. ಲಕ್ಷ್ಮೀನಾರಾಯಣ, ನೀನು ನಮ್ಮನ್ನು ನಿಮಿತ್ತ ಮಾತ್ರಕ್ಕಾಗಿ ಇಟ್ಟಿದ್ದಿ. ನಿಮ್ಮ ಬೆಳಕೇ ಬೆಳಕು, ನಿಮ್ಮ ಪ್ರಕಾಶವೇ ಕೋಟಿ ಸೂರ್ಯ ಪ್ರಕಾಶ, ನಿಮ್ಮ ಕಾಂತಿಯೇ ಕಾಂತಿ. ಎನ್ನ ಹೃದಯದಲ್ಲಿ ಅಜ್ಞಾನವೆಂಬ ಅಂಧಕಾರ ತುಂಬಿದೆ. ಈ ಅಜ್ಞಾನ ಅಂಧಕಾರವನ್ನು ಕಳೆದು ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ಕೊಟ್ಟು ರಕ್ಷಿಸಬೇಕೆಂದು ಹಚ್ಚುವಂಥ ದೀಪ. ಈ ದೀಪ ಪತಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹರಣಿಪತಿ ಪರಶುರಾಮಾಯ ನಮಃ ಅಂತ ಹೇಳಿ, ಪತಿ ಅಂತರ್ಗತ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಧೂಳಿ ದರ್ಶನ ಸ್ತೋತ್ರವನ್ನು ಹೇಳಬೇಕು. ಧೂಳಿ ದರ್ಶನ ಅಂದರೆ ದೇವರ ಪ್ರತಿಮೆ ಅಥವಾ ಫೋಟೋದಲ್ಲಿ ದೇವರ ಪಾದಗಳಿಂದ ಶಿರದವರೆಗಿನ ಸರ್ವಾಂಗಗಳನ್ನು ನೋಡುತ್ತಾ ಈ ಸ್ತೋತ್ರವನ್ನು ನಾವು ಪಠಿಸಬೇಕು. ಜಯ ವಿಜಯರೇ, ಸನಕ ಸನಂದಾದಿಗಳೇ, ವೈಕುಂಠದಲ್ಲಿದ್ದಂತಹ ನಾರಾಯಣಮೂರ್ತಿ, ಅಲ್ಲಿದ್ದಂತಹ ವಾಸುದೇವ ಮೂರ್ತಿಯ ದರ್ಶನಕ್ಕೆ ಹೋಗುತ್ತೀನಿ, ಹಾದಿ ಬಿಡಿರಿ. ಧೂಳಿ ದರ್ಶನಂ ದುಃಖನಾಶನಂ, ಪಾದದರ್ಶನಂ ಪಾಪನಾಶನಂ, ಕಟಿದರ್ಶನಂ ಕಾಮನಾಶನಂ, ನಾಭಿದರ್ಶನಂ ನರಕನಾಶನಂ, ಹೃದಯ ದರ್ಶನಂ ಹೃದ್ರೋಗನಾಶನಂ, ಕಂಠದರ್ಶನಂ ವೈಕುಂಠ ಸಾಧನಂ, ಮುಖದರ್ಶನಂ ಮೋಕ್ಷ ಸಾಧನಂ, ಶಿರೋದರ್ಶನಂ ಅಮೃತಪ್ರಾಶನಂ, ಕ್ರೀಟದರ್ಶನಂ ಪುನರ್ಜನ್ಮನಾಶನಂ, ಸರ್ವಾಂಗದರ್ಶನಂ ಪರಲೋಕ ಸಾಧನಂ. ಮಾತಾ ಚ ಕಮಲಾದೇವಿ, ಪಿತಾದೇವೋ ಜನಾರ್ದನ, ಬಾಂಧವಾಹ ವಿಷ್ಣುಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಭಾಗೀರಥಿ ಪಡೆದಂಥ ಪಾದಪದ್ಮವ ಕಂಡೆ, ಬ್ರಹ್ಮಾಂಡ ಧರಿಸಿದಂಥ ನಾಭಿ ಕಮಲವ ಕಂಡೆ, ಉಟ್ಟ ಪೀತಾಂಬರವ ಕಂಡೆ, ತೊಟ್ಟ ತೊಡಿಗೆಯ ಕಂಡೆ, ಶಂಖಚಕ್ರವ ಕಂಡೆ, ಗದಾ ಪದ್ಮವ ಕಂಡೆ, ಮುತ್ತಿನ ಹಾರವ ಕಂಡೆ, ಮುತ್ತಿನ ಕತ್ತುಗೆಯ ಮೇಲೆ ರುಕ್ಮಿಣಿ ಸತ್ಯಭಾಮೆಯರ ಸಹಿತ ಶ್ರೀಕೃಷ್ಣದೇವರು ಕೂತದ್ದು ಕಂಡೆ, ಶ್ರೀದೇವಿ ಭೂದೇವಿಯರು ಪಾದ ಒತ್ತುವುದ ಕಂಡೆ, ಭಾರತೀ ಸರಸ್ವತಿ ದೇವಿಯರು ಚಾಮರ ಹಾಕುವುದ ಕಂಡೆ, ಅಷ್ಟಮಗಿಷ್ಯರು ಗೀತಾ ಪಠಿಸುವುದ ಕಂಡೆ, ತುಂಬುರು ನಾರದರು ವೀಣಾ ಮೀಟುವುದ ಕಂಡೆ, ಗಂಧರ್ವರು ಗಾಯನ ಮಾಡುವುದ ಕಂಡೆ, ಮುನಿಗಳು ಸ್ತೋತ್ರ ಮಾಡುವುದ ಕಂಡೆ, ಶ್ರೀಮಧ್ವರಾಯರು ಪೂಜೆ ಮಾಡುವುದ ಕಂಡೆ, ಕಂಡೇನ ಕರುಣಾಕರಣ ಕಂಡು ನಾ ಧನ್ಯಳಾದೆ. ಇತಿ ಧೂಳಿ ದರ್ಶನಂ ಸ್ತೋತ್ರಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಈ ರೀತಿ ಧೂಳಿ ದರ್ಶನ ಮಾಡಿಕೊಂಡು ದೇವರಿಗೆ ನಮಸ್ಕರಿಸಬೇಕು. ದೇವರ ಧೂಳಿ ದರ್ಶನ ಮಾಡಿಕೊಂಡ ನಂತರ ಶೌಚ ಕರ್ಮಗಳನ್ನು ಆಚರಿಸಿ ದಂತಧಾವನಗಳನ್ನು ವಿಧಿಪೂರ್ವಕ ಮುಗಿಸಿ ದೇವರಿಗೆ ನಮಸ್ಕರಿಸಬೇಕು. ನಂತರ ಅವರೋಹಣ ಕ್ರಮದಿಂದ ಉದಯರಾಗದಲ್ಲಿ ಪ್ರಾತಃಕಾಲದ ಹಾಡುಗಳನ್ನು ಹೇಳಬೇಕು. ಅವರೋಹಣ ಅಂದರೆ ನಾರಾಯಣ, ಲಕ್ಷ್ಮೀ, ಬ್ರಹ್ಮವಾಯು, ಲಕ್ಷ್ಮಿ, ಸರಸ್ವತಿ, ಭಾರತಿ, ಈ ಥರ ಅವರೋಹಣ ಕ್ರಮದಲ್ಲಿ ನಾವು ಉದಯರಾಗದಲ್ಲಿ ಹಾಡುಗಳನ್ನು ಹೇಳುತ್ತಾ ನಾವು ಎಲ್ಲ ಕೆಲಸಗಳನ್ನು ಮುಗಿಸಬೇಕು. ಎರಡನೇ ಭಾಗವನ್ನು ನಾನು ಮುಂದುವರಿಸುತ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹರೇ ಶ್ರೀನಿವಾಸ.